ಬೆಂಗಳೂರಿನಲ್ಲಿ ಮುಂದುವರೆದ ರೋಡ್ ರೇಜ್ ಪ್ರಕರಣ. ರಾಂಗ್ ಸೈಡ್ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಚಾಲಕನಿಗೆ ಧಮಕಿ ಹಾಕಲಾಗಿದೆ. ಆಟೋ ಸವಾರ ಧಮಕಿ ಹಾಕಿದ್ದಾರೆ ಅಂತ ದೂರು ನೀಡಲಾಗಿದೆ. KA01AJ3317 ನಂಬರ್ನ ಆಟೋ ಚಾಲಕನ ವಿರುದ್ಧ ಇದೀಗ ದೂರು ನೀಡಲಾಗಿದೆ. KA05EV2728 ದ್ವಿಚಕ್ರ ವಾಹನ ಸವಾರನಿಂದಲೂ ಕೂಡ ಧಮಕಿ ಹಾಕೋ ಕೆಲಸ ಮಾಡಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ದೂರನ್ನ ನೀಡಿದ ಕಾರು ಚಾಲಕ. ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ತರದ ಪ್ರಕರಣಗಳು, ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಏನಾದ್ರೂ ಸ್ವಲ್ಪ ಆಚೆ ಹೋಗಿ ಈಚೆ ಹೋಗಿ ಸರಿಯಾಗಿರಿ ಅಂತಂದ್ರೆ ಧಮಕಿ ಹಾಕೋದು, ಹೊಡೆಯಕ್ಕೆ ಬರೋದು, ಈ ತರದ ಘಟನೆಗಳು ತೀರಾ ಕಾಮನ್ ಆಗಿದೆ. ರಾಂಗ್ ಸೈಡ್ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಚಾಲಕನಿಗೆ ಧಮಕಿ ಹಾಕಿರುವಂತ ಘಟನೆ ಇದು. ಆಟೋ ಸವಾರ ಧಮಕಿ ಹಾಕಿದ್ದಾರೆ ಅಂತ ದೂರು ನೀಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ದ್ವಿಚಕ್ರ ವಾಹನ ಸವಾರನಿಂದಲೂ ಕೂಡ ಧಮಕಿ ಹಾಕಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಕಾರು ಚಾಲಕ. ಇಂಥವ್ರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮ ಆಗಬೇಕು. ಸುಮ್ಮನೆ ಏನೇನೋ ಜಗಳ ಮಾಡಿಕೊಂಡು ಕಿರಿಕ್ ತಕ್ಕೊಂಡು ಈ ಥರದ ಗಲಾಟೆಗಳನ್ನು ಮಾಡ್ತಾರೆ. ಒಮ್ಮೆಲೆ ನೋಡಿ ಆಟೋದವರು ಮತ್ತು ಬೈಕ್ನವರು ಬೇಕು ಅಂತ ಬಂದು ಅಟ್ಯಾಕ್ ಮಾಡ್ತಾರೆ. ರಾಂಗ್ ಸೈಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೇ ಈ ರೀತಿ ಮಾಡಲಾಗಿದೆ. ಸದ್ಯಕ್ಕೆ ಈಗ ಕಂಪ್ಲೇಂಟನ್ನು ಕೊಡಲಾಗಿದ್ದು ಇವ್ರ ವಿರುದ್ಧ ಆಕ್ಷನ್ ತಗೋಬೇಕು ಅಂತ ಕೇಳ್ಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಕಾರು ಚಾಲಕ. ನಮ್ಮ ವಿರುದ್ಧ ಈ ರೀತಿಯಾದಂಥ ವರ್ತನೆಯನ್ನು ಮಾಡಲಾಗಿದೆ ಅಂತ ನೀವು ಕ್ಯಾಮರಾದಲ್ಲಿ, ಡ್ಯಾಶ್ಬೋರ್ಡಲ್ಲಿರುವಂಥ ಕ್ಯಾಮರಾದಲ್ಲಿ ಎಲ್ಲವೂ ಕೂಡ ಸೆರೆಯಾಗಿದೆ. ನೋಡಿ ಯಾವ್ಯಾವ ಥರದ ವರ್ತನೆಗಳನ್ನು ಮಾಡ್ತಾರೆ ಅಂತ. ಒಬ್ಬ ಬೈಕ್ ಚಾಲಕ, ಇನ್ನೊಬ್ಬ ಆಟೋ ಚಾಲಕ, ಇಬ್ಬರೂ ಬೇಕು ಅಂತ ಕಿರಿಕನ್ನು ತೆಗೆದಿರೋದು. ಕಾರ್ ಓಡಿಸ್ತಾ ಇದ್ದವ್ರು ಹೇಳಿದ್ದು ಇಷ್ಟೇ, ರಾಂಗ್ ಸೈಡಲ್ಲಿ ಬರ್ತಾ ಇದ್ದೀರಾ, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಿ ಅಂತ. ಅದಕ್ಕೆ ಬೇಕು ಅಂತ ಒಮ್ಮೆಲೆ ಬಂದು ಅಟ್ಯಾಕ್ ಮಾಡಲಾಗಿದೆ. ಇಲ್ಲಿ ಎರಡು ಥರ ಸಮಸ್ಯೆ ಇರುತ್ತೆ. ಒಂದು, ನಮ್ಮ ಏರಿಯಾಕ್ಕೆ ಬಂದು ನಮಗೆ ಆವಾಜ್ ಆಗ್ತೀಯಾ ಅಂತ. ಇನ್ನೊಂದು, ಕಾರಲ್ಲಿ ಓಡಾಡ್ತಿದ್ದೀರಾ ಅಂದರೆ ನಿಮಗೆ ದುರಹಂಕಾರನ ಅಂತ. ಸೊ ಅಲ್ಲಿ ಏನು ಸಮಸ್ಯೆ ಆಗಿರುತ್ತೆ ಅನ್ನೋದನ್ನ ಕೇಳ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅಲ್ಲಿಂದ ಹಾಗೆ ಮೂವ್ ಆಗಿದ್ರೆ ನಡೀತಿತ್ತು. ಬಟ್ ಇವ್ರು ಹಂಗೆ ಮಾಡಿಲ್ಲ. ಹೊಡಿಬೇಕು, ಹಲ್ಲೆ ಮಾಡಬೇಕು, ಬೈಬೇಕು ಅಂತಾನೆ ಕಿರಿಕನ್ನು ತೆಗೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ವಿಡಿಯೋ ಎಲ್ಲ ಇತ್ತಲ್ಲ ಅವ್ರ ಕೈಲಿ, ಇದೀಗ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಇವ್ರುಗಳ ವಿರುದ್ಧ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ಆಗಬೇಕು ಅಂತ ಈಗ ಕಂಪ್ಲೇಂಟನ್ನು ಕೊಡಲಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ಥರದ್ದು ಪ್ರಕರಣಗಳು ಆಗಿಂದಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಇದೆಲ್ಲದಕ್ಕೂ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ.